ನಮಸ್ಕಾರ ರೀ ಬರ್ಜರಿ ಮಂದಿ, ಹೆಂಗದ್ರಿ? ನಾನು ನಿಮ್ಮ ವಿಶ್ವ ಸಂಚಾರಿ. ಇವತ್ತು ನಾವು ಎಲ್ಲಿದ್ವಿ? ಉಜ್ಜಯಿನಿಯಲ್ಲಿದ್ವಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿದಿರಲ್ಲ ನೀವು. ಸೊ ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂಥೇಳಿ ನೋಡಿದ್ವಿ. ಬಟ್ ಹೊರಗಡೆ ಎಲ್ಲ ಏನಂತಂದರೆ ಅದೇ ನಾವು ಪಾರ್ಕಿಂಗ್ ಎಂಟ್ರಿ ಆಗ್ತೀವಲ್ಲ, ಅಲ್ಲೇ ಇರೋದಿವೆಲ್ಲ ಶಾಪಿಂಗ್ಗಳೆಲ್ಲ. ರುದ್ರಾಕ್ಷಿ ಅದು ಇದು ಎಲ್ಲ ತುಂಬ ಚೆನ್ನಾಗಿರೋ ಸಿಗ್ತಾವೆ ಇಲ್ಲಿ. ಇದು ರುದ್ರಾಕ್ಷಿದು ಶಾಪು. ಮತ್ತು ಚಿಕ್ಕದು ಶಿವನ ಮೂರ್ತಿಗಳು ಮತ್ತು ತ್ರಿಶೂಲಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ಬಟ್ ಏನು ಅಂದರೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ ಅಷ್ಟೇ. ಅದಲ್ಲದೆ ಇಲ್ಲಿ ಪಕ್ಕದಲ್ಲಿ ಅದು ಸ್ವಲ್ಪ ತೊಗೊಂಡ್ವಿ, ಹಂಗೆ ರುದ್ರಾಕ್ಷಿ ಎಲ್ಲ ತೊಗೊಂಡು ಪಕ್ಕದಲ್ಲಿ ಬಂದ್ವಿ. ಶಿವಂದು ಮೂರ್ತಿಗಳದ್ದು ಅದರ ಅವತಾರಗಳು ಏನಿದೆ ಅಂತಂದೇಳಿ ತುಂಬ ಅಂದರೆ ತುಂಬ ಅವತಾರಗಳಿದೆ. ಅದು ಏನಂತಂದರೆ ನೀವು ಇನ್ನೂ ಈ ಶಾಪಲ್ಲಿ ಬರೀ ಅಂದರೆ ಸ್ವಲ್ಪ ಇದಾವೆ ಅಷ್ಟೇ ಫೋಟೋಸ್ಗಳೆಲ್ಲ. ರುದ್ರಾಕ್ಷಿಗಳು ನಿಮ್ಗೆ ಯಾವ ಥರ ಬೇಕು ಆ ಥರ ರುದ್ರಾಕ್ಷಿ ಸಿಗುತ್ತೆ. ನಾನು ಇಲ್ಲಿ ಒಂದು ಕರುಂಗಲಿ ಮಾಲ ಅಂತಂದು ಹೇಳಿದ್ರು ನನ್ನ ಫ್ರೆಂಡ್ ಒಬ್ಬರು, ಕರುಂಗಲಿ ಮಾಲ ನೋಡಲ್ಲಿ ಸಿಕ್ಕರೆ ಅಂತಂದೇಳಿ. ಬಟ್ ನಾನು ಕೇಳಿದೆ ಅಲ್ಲಿ ಕರುಂಗಲಿ ಮಾಲ ಸಿಗುತ್ತಾ ಅಂತಂದೇಳಿ. ಅವ್ರಿಗೆ ಕರುಂಗಲಿ ಮಾಲ ಅಂತಲೇ ಗೊತ್ತಿಲ್ಲ. ನಮ್ಮ ಕಡೆಗೆ ತುಂಬ ಫೇಮಸ್ ಅದು ಕರುಂಗಲಿ ಮಾಲ ಅಂತಂದೇಳಿ. ಯಾಕಂದರೆ ಆಲ್ಮೋಸ್ಟ್ ತುಂಬ ಕಡೆಗೆಲ್ಲ ಅದೇನೋ ಹಾಕ್ಕೊಂಡ್ರೆ ಪಾಸಿಟಿವ್ ಇದು ಬರುತ್ತೆ, ವೈಬ್ ಬರುತ್ತೆ ಅಂತಂದೇಳಿ ಹೇಳ್ತಾಯಿದ್ರು. ಸೊ ಹಂಗಾಗಿ ನಾನು ಹುಡುಕಿದೆ ಒಂದು ತೊಗೊಳ್ಳೋಣ ಅಂತ. ಯಾಕಂದರೆ ಅಲ್ಲಿ ಸ್ವಲ್ಪ ಫೇಮಸ್ ಪ್ಲೇಸಲ್ಲೆಲ್ಲ ತುಂಬ ಇದು ಸಿಗುತ್ತೆ, ಪ್ಯೂರ್ ಸಿಗುತ್ತೆ ಅಂತ ಹೇಳಿದ ತಕ್ಷಣ ನಾನು ಹಾಗಾಗಿ ಹುಡುಕಿದೆ. ಬಟ್ ಅಲ್ಲಿ ಸಿಗಲಿಲ್ಲ. ಮತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಸೊ ಪೂಜೆ ಐಟಮ್ಸ್ ತೊಗೊಂಡೋದ್ರಾಯ್ತು ಸ್ವಲ್ಪ ಪ್ರಸಾದಕ್ಕೆಲ್ಲ ಅಂಥೇಳಿ ಅದು ನೋಡಿದ್ವಿ, ಎಲ್ಲ ತೊಗೊಂಡಾದ್ಮೇಲೆ ಒಂದು ಫೋಟೋ ತೊಗೊಳ್ಳೋಣ ಅಂಥೇಳಿ ಬಂದ್ವಿ ಒಂದು ಕಡೆ. ಅದೇ ಪಕ್ಕದಲ್ಲಿ ಅಲ್ಲೆಲ್ಲ ತುಂಬ ಲೈನ್ಗಿದೆ. ನಿಮ್ಗೆ ಏನೇನು ಬೇಕು ಎಲ್ಲನೂ ಸಿಗುತ್ತೆ. ಒಂದು ನಮ್ಮ ಚಿಕ್ಕಪ್ಪರು ಸ್ವಲ್ಪ ದೊಡ್ಡದು ಫೋಟೋ ನೋಡೋಣ ಅಂತ ನೋಡ್ತಾಯಿದ್ರು. ಅವ್ರ ಮನೇಲಿ ಆಲ್ರೆಡಿ ಚಿಕ್ಕದಿದೆ, ದೊಡ್ಡದು ನೋಡೋಣ ಅಂತ. ಬಟ್ ಅದಾಗಲಿ. ಇಲ್ಲಿ ನೋಡಿದ್ರಲ್ಲ ಈ ಥರ ನಿಮ್ಗೆ ನಾನು ಮೊನ್ನೆ ತಿಳಿಸಿದ್ನಲ್ಲ, ಅದೇ ಥರನೇ ಹೆಂಗಂದರೆ ಆ ಥರ ಇದು ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಅದಕ್ಕೆ ನಿಜ ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿರ್ಬೇಕು ಅಂತ ಹೇಳಬೇಕು. ಈ ನಾರ್ಮಲ್ಗಿಂತ ನಾವು ಅದೇನೋ ಶಿವ ಎದ್ದು ಬರೋ ಥರನೇ ಇರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನಾನು ಒಂದು ಸಾರಿ ಹೋಗಬೇಕಂತ ಇದೆ, ಬಟ್ ಹೋಗ್ತೀನಿ ಒಂದಲ್ಲ ಒಂದು ದಿವಸ. ಯಾಕಂದರೆ ನಾನಿದು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದಲ್ಲ, ಸೊ ಹಾಗಾಗಿ ನನಗೆ ಅಷ್ಟೊಂದು ಇದಿರಲಿಲ್ಲ, ಗೊತ್ತಿರಲಿಲ್ಲ. ಮತ್ತು ಇಲ್ಲಿ ಡಮರುಗ ಎಲ್ಲ ಸಿಗುತ್ತೆ. ಮತ್ತು ಇದು ಪ್ರಸಾದ ಅಂತೇಳಿ ಒಳಗಡೆ ತೊಗೊಂಡು ಹೋಗ್ತಾರೆ. ಫಸ್ಟು ಪ್ರಸಾದ ಅಲ್ಲಿಗೆ ನಾವು ಎಂಟ್ರಿ ಆಗ್ತೀವಲ್ಲ ಆವಾಗ ಇವೆಲ್ಲ ತೊಗೊಂಡು ಹೋಗ್ತಾರೆ. ಅದಾದಮೇಲೆ ಸ್ವಲ್ಪ ನಮ್ಮ ತಂಗಿ ಏನು ಮಾಡಿದರು, ಬಳೆ ಎಲ್ಲ ನೋಡೋಣ ಅಂತ ಬಳೆ ನೋಡಿದರು. ಸ್ವಲ್ಪ ಕಾಸ್ಟ್ಲಿನೇ ಅಲ್ಲಿ. ಹೊರಗಡೆ ಅಂದರೆ ಸ್ವಲ್ಪ ಅದೇನೋ ಗೊತ್ತಿಲ್ಲ, ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಸ್ವಲ್ಪ ಕಾಸ್ಟ್ಲಿ ಇದ್ದೇ ಇರುತ್ತೆ. ಸೊ ಅದೆಲ್ಲ ನೋಡಿಕೊಂಡು ಎಲ್ಲ ಮಾಡಿಕೊಂಡು ನಾವು 4-5 ಜನ ಬಂದಿದ್ವಲ್ಲ, ತೊಗೊಂಡು ಹೋಗಬೇಕಾದ್ರೆ ನಾವು ನೆಕ್ಸ್ಟ್ ಹೊರಟಿದ್ದು ಕಾಲಭೈರವ ಟೆಂಪಲ್ಗೆ. ಅಂದರೆ ಇಲ್ಲಿಂದ ಅರೌಂಡ್ ಉಜ್ಜಯಿನಿಂದ, ಅದೇ ಸೇಮ್ ಉಜ್ಜಯಿನಿಲೇ ಇದೆ ಅದು ಕೂಡ, ಉಜ್ಜಯಿನಿಂದ ಒಂದು 14 ಕಿಲೋಮೀಟರ್ಸ್ ಆಗುತ್ತೆ. ಇದು ನದಿ, ಇದರಲ್ಲೇ ಹೋಗಬೇಕು. ಬಟ್ ರೋಡೆಲ್ಲ ಚೆನ್ನಾಗಿಲ್ಲ. ಸ್ವಲ್ಪ ನೀವು ಹೋದರೆ ಹುಷಾರಾಗಿ ಹೋಗಿ. ಇಲ್ಲಿ ನಾವು ಉಜ್ಜಯಿನಿ ಇದಕ್ಕೆ ಬಂದ್ವಿ, ಆಲ್ರೆಡಿ ಕಾಲಭೈರವೇಶ್ವರ ಬಂದಾದಮೇಲೆ ಇಲ್ಲಿ ಪಾರ್ಕಿಂಗು ಸ್ವಲ್ಪ ಕಷ್ಟನೇ. ಅಲ್ಲಿ ಹೆಂಗಂದರೆ ಪಾರ್ಕಿಂಗ್ ನಿಲ್ಲಿಸ್ಬೇಕು ಅಂತಂದರೆ ಆ ಪಾರ್ಕಿಂಗ್ ಹತ್ತಿರ ಇರೋ ಇದರಲ್ಲಿ ಶಾಪಲ್ಲಿ ನಾವೇನಾದ್ರು ತೊಗೋಬೇಕು. ಸೊ ಅಲ್ಲಿ ಅಂದರೆ ಮಾತ್ರ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸೋಕ್ಕೆ ಜಾಗ ಕೊಡ್ತಾರೆ. ಅದು ಎಷ್ಟು ಅಂದರೆ 100 ರೂಪಾಯಿ. ಒಂದು ನಾವು ಪೂಜೆ ಸೆಟ್ ತೊಗೊಳ್ತೀವಿ ಅಂತಂದರೆ 100 ರೂಪೀಸ್. ಈ ಥರ ಸೆಟ್ಟಿಗೆ 100 ರೂಪೀಸು. ಸೊ ಒಂದು ತೊಗೊಂಡು ದರ್ಶನಕ್ಕಂತ ಹೊರಟ್ವಿ. ಸ್ವಲ್ಪ ಈ ಟೆಂಪಲ್ ನಿಜ ನಮ್ಮ ಚಿಕ್ಕಪ್ಪ ಮುಂಚೆನೇ ಹೇಳಿದರು, ಸ್ವಲ್ಪ ಗಲೀಜಿದೆ ಟೆಂಪಲ್ಲು ಎಲ್ಲದಿಲ್ಲ ಅಂತ. ಬಟ್ ಇದ್ರದ್ದು ಹಿಸ್ಟ್ರಿ ಕೇಳಿದ್ರೆ ನಿಜ ಹೇಳ್ತೀವಿ, ಮಿಸ್ ಮಾಡೋಕೆ ಹೋಗ್ಬಿಡಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದಮೇಲೆ ಅಲ್ಲಿ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಲ್ಲಿ ಗಲೀಜಿದ್ದಿದೆ. ಸೊ ಇದು ಅದೇ ಉಜ್ಜಯಿನಿಲೇ ಬರೋದು. ಸ್ವಲ್ಪ ಮುಂದೆ ಬಂದು ಅಲ್ಲಿ ನಾವು ನಮ್ಮ ಪಾದರಕ್ಷೆ ಎಲ್ಲ ಬಿಟ್ಟು ಇಲ್ಲಿಂದ ಒಳಗಡೆ ಎಂಟ್ರಿ ಆಗಬೇಕು. ಈಗ ಅಲ್ಲಿ ಇಬ್ಬರು ಲೇಡೀಸ್ ಹೋಗ್ತಾ ಇದ್ದಾರಲ್ಲ, ಅಲ್ಲಿಂದ ಎಂಟ್ರಿ ಆಗಬೇಕು. ಸೊ ಎಂಟ್ರಿ ಆದ್ವಿ. ನಿಮ್ಗೆ ಇಲ್ಲಿ ಹಿಸ್ಟ್ರಿ ಏನು ಬೇಕು ಅಂತಂದರೆ, ಇದು ಏನಕ್ಕೆ ಇದಾಗಿದ್ದು ಅಂತಂತಂದರೆ, ಕಾಲಭೈರವ ಅಂತಂದರೆ ಕಾಲನ ಇದು ಮಾಡೋದು, ಏನು ಕಾಲ ನಿಯಂತ್ರಣ ಮಾಡೋದು ಕಾಲಭೈರೇಶ್ವರ ಅಂತಂದರೆ. ಸೊ ಇದು ನಾವು ಆಲ್ಮೋಸ್ಟ್ ಒಂದೊಂದು ಸ್ವಲ್ಪ ಎಲ್ರಿಗೂ ಗೊತ್ತಿರುತ್ತೆ ಹಿಸ್ಟ್ರಿ ಏನು ಅಂತಂದೇಳಿ. ಬ್ರಹ್ಮದೇವರಿಗೆ ಒಮ್ಮೆ ಅಹಂಕಾರ ಬಂದಿರುತ್ತೆ. ಆ ಟೈಮಲ್ಲಿ ಬ್ರಹ್ಮದೇವನಿಗೆ ಇನ್ನೊಂದು ತಲೆ ಇದಾಗುತ್ತೆ, ಸೃಷ್ಟಿ ಆಗುತ್ತೆ, ಅಹಂಕಾರದ್ದು. ಆವಾಗ ಶಿವ ಏನು ಅಂದರೆ ಬ್ರಹ್ಮ ಏನು ಥಿಂಕ್ ಮಾಡ್ತಾರೆ ಅಂತಂತಂದರೆ, ನಾನೇ ಗ್ರೇಟು, ನನಗಿಂತ ಏನಿಲ್ಲ, ಶಿವ ನನ್ನ ಮುಂದೆ ಏನೂ ಇಲ್ಲ, ಹಾಗೆ ಹೀಗೆ ಅಂತ.
ಈಗ ನಮಗೂ ಒಂದು ಅಹಂಕಾರ ಬಂದಾಗ ಹೆಂಗಾಗುತ್ತೆ, ಸೊ ಅದೇ ಥರನೇ. ಆವಾಗ ಶಿವ ಏನು ಮಾಡ್ತಾನೆ ಅಂತಂದರೆ, ಶಿವನ ಅವತಾರನೇ ಇದು ಕಾಲಭೈರವ. ಸೊ ಶಿವನ ಅವತಾರ ಒಂದು ಕಾಲಭೈರವ ಅಂತೇಳಿ. ಕಾಲಭೈರವ ಏನು ಮಾಡ್ತಾನೆ, ಕಾಲಭೈರವನ ಸೃಷ್ಟಿ ಮಾಡ್ತಾನೆ ಶಿವ. ಸೊ ಆವಾಗ 5ನೇ ತಲೆನ, ಬ್ರಹ್ಮಂದು 5ನೇ ತಲೆನ ಕಾಲಭೈರವ ತ್ರಿಶೂಲಿಂದ, ಖಡ್ಗದಿಂದ ಕಟ್ ಮಾಡ್ತಾನೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ಅವನಿಗೆ ಕಾಲಭೈರವಗೆ ಇದು ಬರುತ್ತೆ, ಶಾಪ ಬರುತ್ತೆ. ಅದಕ್ಕೆ ಆ ಶಾಪ ಏನಪ್ಪ ಅಂತಂತಂದರೆ ಆ ಬ್ರಹ್ಮಹತ್ಯೆ ಶಾಪ ಅಂತೇಳಿ ಬರುತ್ತೆ ಕಾಲಭೈರವಂಗೆ. ಆ ಬ್ರಹ್ಮಹತ್ಯೆ ಶಾಪನ ಶಮನ ಮಾಡ್ಕೊಳ್ಳೋಕ್ಕೆ ಇದು ಕಾಲಭೈರವೇಶ್ವರ ಪ್ರಪಂಚನೇ ಇದು ಮಾಡ್ತಿರ್ತಾನೆ, ತಿರುಗಾಡ್ತಿರ್ತಾನೆ. ಕೊನೆಗೆ ಉಜ್ಜಯಿನಿಲಿ ಬಂದು ಶಾಪ ಮುಕ್ತಿ ಆಗುತ್ತೆ. ಅದಕ್ಕೆ ಪಾಪದಿಂದ ಮುಕ್ತನಾಗ್ಬಿಡ್ತಾನೆ ಕಾಲಭೈರವ. ಸೊ ಅಲ್ಲಿ ಅವನು ಶಾಂತ ರೂಪದಿಂದ ನೆಲೆಸ್ತಾನೆ. ಸೊ ಆವಾಗ ಇದು ಅಲ್ಲಿ ಕಾಲಭೈರವ ಸ್ವಾಮಿ ಟೆಂಪಲ್ ಅಂತೇಳಿ ಇಲ್ಲಿ ಇದಾಗಿದ್ದು, ಯಾವಾಗ ಪುರಾತನದರಲ್ಲಿ. ಸೊ ಉಜ್ಜಯಿನಿಲಿ ಕಾಲಭೈರವ ದೇವಸ್ಥಾನ ಅತ್ಯಂತ ಪ್ರಾಚೀನ, ಅಂದರೆ ನಾನು ಹೇಳಿದ್ನಲ್ಲ ಅದೇ ತುಂಬ ಹಳೆಯದು. ಅದೆಷ್ಟೋ ಭಕ್ತರ ಅನುಭವಗಳಿಂದ ಪ್ರಸಿದ್ಧ ಆಗೈತೆ. ಅಂದರೆ ಇಲ್ಲಿ ತುಂಬ ವಿಶೇಷಗಳಿದ್ದಾವೆ. ನೀವು ಒಂದೊಂದು ಹೇಳ್ಬೇಕಂತಂದರೆ, ದೇವರಿಗೆ ಇಲ್ಲಿ ಮದ್ಯ ನೈವೇದ್ಯ ಕೊಡ್ತಾರೆ. ಸೊ ಆ ಮದ್ಯ ನೈವೇದ್ಯ ಭಕ್ತರು ನೀವು ನೋಡ್ಬೋದು, ನಾನು ಇಲ್ಲೊಂದು ಕಡೆ ತೋರಿಸ್ತೀನಿ ನಿಮಗೆ. ಸೊ ಮದ್ಯ ನೈವೇದ್ಯದೊಳಗೆ ಭಕ್ತರು, ಅಂದರೆ ನಾವು ಏನೇನು ತೊಗೊಂಡೋಗ್ತೀವಿ ಅಂತಂದರೆ, ಪೂಜೆ ಟೈಮಲ್ಲಿ ಅದು ಒಂದು ಹೂವು ಮತ್ತು ತೆಂಗಿನಕಾಯಿ ಮತ್ತು ಈಗ ಏನಂತಾರೆ ಅದು, ಸೊ ಅದೇನಂತಾರಪ್ಪ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಅದು ದೃಷ್ಟಿ ಆಗಬಾರ್ದು ಅಂತೇಳಿ ನಾವೆಲ್ಲ ಕಟ್ತೀವಿ ಗೊತ್ತಾ, ಕಾರಿಗೆ ಅದಕ್ಕೆಲ್ಲ ಕಟ್ತೀವಲ್ಲ, ಆ ಥರದ್ದು ಅದು ಕೊಡ್ತಾರೆ. ಅಂದರೆ ಅದು ಮತ್ತು ಈ ಥರ ದಾರಗಳಿರ್ತಾವಲ್ಲ, ದಾರಗಳು ಕೊಡ್ತಾರೆ. ಸೊ ಅದನ್ನೆಲ್ಲ ತೊಗೊಂಡೋಗಿ ನಾವೆಲ್ಲ ಪೂಜೆ ಮಾಡಿಸ್ಕೊಂಡು, ಆಮೇಲೆ ನಮಗೆ ಇದನ್ನು ದಾರ ಕಟ್ತಾರೆ ಅಲ್ಲಿ. ಅದು ಇಲ್ಲಿ ವಿಶೇಷತೆ. ಅಂದರೆ ನಾವು ಬೇಡ್ಕೊಂಡು ದಾರ ಕಟ್ಟಬೇಕಂತೆ. ಆ ಕಟ್ಟಿದ ಮೇಲೆ ಒಳಗಡೆ ಹೋಗಬೇಕು. ಅದಾದಮೇಲೆ ಅಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಹೊರಗಡೆ ಬರ್ತಾರೆ. ಬಂದಾದಮೇಲೆ ಏನಾಗುತ್ತೆ ಅಂತಂದರೆ, ಇಲ್ಲಿ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಮದ್ಯ ನೈವೇದ್ಯ ಮಾಡ್ತೀವಿ ಅಂತಂದೇಳಿ, ಅದು ಮದ್ಯ ನೈವೇದ್ಯ ಮಾಡಿದ ತಕ್ಷಣ ಕಾಲಭೈರವೇಶ್ವರ ಸ್ವಾಮಿ ಅದು ಕುಡಿಯೋ ಥರ ಇದು ಬರುತ್ತೆ. ಅಂದರೆ ಇಲ್ಲಿ ಆಲ್ಮೋಸ್ಟ್ ಅದೇ ಫೇಮಸ್, ಇಲ್ಲಿ ಮದ್ಯ ನೈವೇದ್ಯ ಮಾಡೋದೇ ಫೇಮಸ್ಸು. ಅದನ್ನು ಕುಡಿಯೋ ರೀತಿ ಅಂತಲೇ ಕಾಣುತ್ತೆ ಅಲ್ಲಿಗೆ. ಸೊ ಹಾಗಾಗಿನೇ ಇದು ದೇಶಾದ್ಯಂತ, ವಿಶ್ವಾದ್ಯಂತನೇ ಹೇಳ್ಬೋದು, ವಿಶ್ವಾದ್ಯಂತ ಇದು ಒಂಥರ ಹೆಂಗಂದರೆ ಪ್ರಸಿದ್ಧ ಆಗೈತೆ ಇದು. ಸೊ ಇದು ಏನಂತಂದರೆ, ಒಳಗಡೆ ಹೋಗಬೇಕಾದ್ರೆ ಅಂದರೆ ಇಲ್ಲಿ ನಿಜ ಹೇಳಬೇಕಂದ್ರೆ ನೀಟಾಗಿಲ್ಲ, ಏನೂ ಇಲ್ಲ. ನಾವು ಉಜ್ಜಯಿನೊಳಗೆ ಮಹಾಕಾಲ ದರ್ಶನ ಏನು ಮಾಡ್ತೀವಲ್ಲ, ಇದಕ್ಕೂ ತುಂಬ ಡಿಫ್ರೆನ್ಸು. ಯಾಕಂದ್ರೆ ಇದೂ ಪುರಾತನದ್ದೇ ದೇವಸ್ಥಾನ. ಇದೇನು ಇವಾಗೇನಾಗಿದೆ ಸ್ವಲ್ಪ ಏನೋ ಹಂಗೆ ಅಂತ ಅನ್ನಂಗಿಲ್ಲ. ಇದು ಪ್ರಾಚೀನ ಹಿಸ್ಟ್ರಿ ಅಂತಂದರೆ ತುಂಬ ಇದೆ. ಸೊ ಅಷ್ಟೆಲ್ಲ ಇದ್ರೂ ಇಲ್ಲಿ ಬರೋ ಭಕ್ತರ ಸಂಖ್ಯೆ ತುಂಬ ಇದ್ರೂ ಸೊ ಇದನ್ನು ಡೆವಲಪ್ಮೆಂಟ್ ಆಗಿಲ್ಲ. ಇಲ್ಲಿ ಇದೇನಂತಂದರೆ, ನಮ್ಮ ಕಡೆಗೆಲ್ಲ ಮಾಲ್ಗಂಬ ಅಂತಾರೆ ಗೊತ್ತಾ, ಅದಕ್ಕೆ ದೀಪ ಹಚ್ತಾರಲ್ಲ. ಸೊ ಇದೂ ಅದನ್ನೇ ಮಾಲ್ಗಂಬ ಅಂತಂದು ಹೇಳ್ತೀವಿ ನಾವು. ಸೊ ಇಲ್ಲಿ ದೀಪ ಹಚ್ತಾರೆ. ದೀಪ ಅಂದರೆ ನೀವು ಇಲ್ಲಿ ಭಾನುವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಕಾಲಭೈರವೇಶ್ವರ ಟೈಮಿಗೆ. ನೈವೇದ್ಯ ಅಂತಂದರೆ ಬಿಲ್ವಪತ್ರಿ ಮತ್ತು ಹೂವು, ನಾನು ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ, ಹೂವು ಮತ್ತು ತಾಂತ್ರಿಕ ರೀತಿ ಅಂತಂದು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ನಾವು ಏನೋ ಇದು ಮಾಡ್ಬೇಕಂತ ತಾಂತ್ರಿಕ ರೀತಿಯಲ್ಲಿ ಅದನ್ನೊಂದು, ಮತ್ತು ಮದ್ಯ ನೈವೇದ್ಯ ಅಂತಂದೇಳಿ ಇವಿಷ್ಟು ಇಲ್ಲಿಗೆ ಒಂದು ಇದಾಗಿ ತೊಗೊಂಡೋಗ್ತೀವಿ ನಾವು, ಪೂಜೆಗೆ ಸಾಮಾನಾಗಿ ತೊಗೊಂಡೋಗ್ತೀವಿ. ಮತ್ತು ಕಾಲಭೈರವೇಶ್ವರ ಯಾಕೆ ಇಷ್ಟೊಂದು ಇದು ಅಂತಂದರೆ, ಕಾಲಭೈರವೇಶ್ವರ ಹೆಂಗಂತಂದರೆ ಕಾಲನ ನಿಯಂತ್ರಣ ಮಾಡ್ತಾನೆ. ಈಗ ಶನಿ ಹಾಗೆ ಸೊ ಈ ಕಾಲಭೈರವೇಶ್ವರ ಸ್ವಾಮಿನ ಹಾಗೆ ನಾವು ಇದಕ್ಕೆ ಮಹಾಕಾಲ ದರ್ಶನ ಮಾಡಿದ್ದೀವಿ ಅಂತಂದರೆ, ಮಹಾಕಾಲ ದರ್ಶನ ಮಾಡಿಕೊಂಡು ಈ ಕಡೆ ಬಂದು ಇದನ್ನು ದರ್ಶನ ಮಾಡ್ಕೊಂಡು ಹೋದ್ವಿ ಅಂತಂದರೆ ನಮ್ಮ ಪಾಪ ಎಲ್ಲ ಮುಕ್ತಿ ಆಗುತ್ತೆ, ಮತ್ತು ನಮಗೆ ಮನೆಗೆ ನೆಮ್ಮದಿ ಬರುತ್ತೆ. ಮತ್ತು ಇನ್ನೂ ಏನೇನೋ ತುಂಬ ವಿಶೇಷತೆಗಳು ಇಲ್ಲಿದೆ. ಇದ್ರದ್ದು ವಾಹನ ಅಂತಂದರೆ ನೀವು ನೋಡಿ, ಇಲ್ಲಿ ಶ್ವಾನನೇ ಇದು ದೇವ್ರ ವಾಹನ. ಇದು ಕಾಲಭೈರವನ ವಾಹನ ಅಂದರೆ ಶ್ವಾನ. ನಾವು ಶ್ವಾನದ್ದು ನನಗಲ್ಲಿ ವಿಚಿತ್ರ ಅನ್ನಿಸ್ತು. ನಾನು ನೋಡಲಿಲ್ಲ ಇದನ್ನು ಆ್ಯಕ್ಚುಲಿ, ಕಿವಿಯಾಗಿ ಹೇಳ್ತಿದ್ರೆ ನಾನು ನಂದಿ ಅಂತ ಅಂದ್ಕೊಂಡು ಆಮೇಲೆ ನೋಡ್ತೀನಿ ಶ್ವಾನ.
ಸೊ ಆಮೇಲೆ ಸ್ವಲ್ಪ ಹಿಸ್ಟ್ರಿ ಎಲ್ಲ ತಿಳ್ಕೊಂಡಾದ್ಮೇಲೆ ಇದ್ರದ್ದು ವಾಹನನೇ ಶ್ವಾನ ಅಂತಂದೇಳಿ ಮಾಡಿತ್ತು. ನಾನು ನಿಮಗೆ ಇಲ್ಲಿ ಸ್ವಲ್ಪ ಕ್ಲಿಪ್ ತೋರಿಸ್ತೀನಿ ನೋಡಿ, ಒಳಗಡೆ ಸ್ವಲ್ಪ ದರ್ಶನ ಮಾಡ್ಕೊಳ್ಳೋದ್ರೆ, ಯಾಕಂದ್ರೆ ನಾನು ಒಬ್ಬನೇ ಹೋಗಿದ್ದೀನಲ್ಲ, ನಿಮಗೂ ಸ್ವಲ್ಪ ದರ್ಶನ ಆಗಲಿ ಅಂತೇಳಿ ಸ್ವಲ್ಪ ಒಂದು 2 ಸೆಕೆಂಡ್ ಕಾಣಿಸುತ್ತೆ, ನೋಡಿ ದರ್ಶನ ಮಾಡ್ಕೊಳ್ಳಿ. ಮಾಡ್ಕೊಂಡ್ರಲ್ಲ ದರ್ಶನ ಹೇಗಿದೆ ಅಂತ. ಸೊ ಅಂದರೆ ನಾವು ದರ್ಶನ ಮಾಡ್ಕೋಬೇಕು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಪುಣ್ಯ ಬಿಡಬೇಕು, ಬಟ್ ಇದು ಅಷ್ಟೊಂದು ಕ್ಲೀನಾಗಿಲ್ಲ ಬಿಡಿ. ಮತ್ತು ಇಲ್ಲಿ ಆಲ್ಮೋಸ್ಟ್ ಭಾನುವಾರ ಮತ್ತು ಮಂಗಳವಾರ ವಿಶೇಷ ಪೂಜೆ ಇರುತ್ತೆ, ತುಂಬ ಜನ ಇರ್ತಾರೆ. ಮತ್ತು ಭೈರವಾಷ್ಟಮಿ ದಿನ ಅಂತೇಳಿ ಒಂದು ಬರುತ್ತೆ, ಆವಾಗ ಭಾರಿ ಅಂದರೆ ತುಂಬ ಜನ ಇರ್ತಾರೆ, ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾರೆ. ಸೊ ಉಜ್ಜಯಿನಿಂದ ಬರೋರು ಆಲ್ಮೋಸ್ಟ್ ಇಲ್ಲಿಗೆ ಬಂದೇ ಬರ್ತಾರೆ. ನಾವು ಲಾಸ್ಟ್ ದರ್ಶನ ಮಾಡ್ಕೊಂಡು ಇದು ಕಟ್ಟಿ ಮತ್ತು ನಾವು ಹೊರಟ್ವಿ. ನೀವು ಮಹಾಕಾಳಿಗೆ ಹೋಗಿದ್ರೆ ಇಲ್ಲಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.